ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರಮ್ಸ್ ಕಿಚನ್. ಇವತ್ತು ನಾನು ಕೈಮಾ ಉಂಡೆ ಫ್ರೈನ ಮಾಡ್ತಾ ಇದ್ದೀನಿ ಹಳ್ಳಿ ಶೈಲಿಯಲ್ಲಿ. ನೋಡೋಣ ಹೇಗೆ ಮಾಡೋಣ ಅಂತ. ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಗರಂ ಮಸಾಲೆ ಪೌಡರ್ ಎಲ್ಲವನ್ನು ತಗೋಬೇಕು. ಮತ್ತು ಪುಟಾಣಿ, ಈರುಳ್ಳಿ, ಟೊಮ್ಯಾಟೊ, ಮೊಸರನ್ನ ಸಹ ಆ್ಯಡ್ ಮಾಡಿ, ಮತ್ತು ಖಾರ ಪುಡಿ, ಕೀಮಾನ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ. ಇವಾಗ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲೆ ಪೌಡರ್, ಅರಿಶಿನ ಮತ್ತು ಸಾಂಬಾರು ಪೌಡರ್ ಸಹ ತೊಗೊಂಡಿದ್ದೀನಿ. ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅದಾದ ನಂತರ ಪುಟಾಣಿ ಮತ್ತು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಕೀಮನ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿ ರುಬ್ಕೊಳ್ಬೇಕು. ಬನ್ನಿ ಇವಾಗ ರುಬ್ಬೋಣ. ನೋಡಿ, ಚೆಂದಾಗಿ ರುಬ್ಬಿದೆ, ಇದು ಸಣ್ಣದಾಗಿ ರುಬ್ಬಿದೆ. ಇವಾಗ ಉಂಡೆನ ತಯಾರಿಸ್ಕೊಳ್ಳೋಣ. ಒಂದು ಬೌಲ್ಗೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲನೂ ರುಬ್ಬಿರುವಂಥ ಎಲ್ಲ ಮಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದೊಂದಾಗಿ ಉಂಡೆ ಮಾಡಿ ಕಟ್ಟಿಟ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅದು ಕೈಗೆಲ್ಲ ಹತ್ಕೊಳ್ಳಲ್ಲ, ಅದು ನೀಟಾಗಿ ಬರುತ್ತೆ. ಇವಾಗ ನೋಡಿ ಹಚ್ಕೊಂಡಿದ್ದೀನಿ, ಈ ಥರ ನೀಟಾಗಿ ಬರಬೇಕು. ಅದಾದ ನಂತರ ಇವಾಗ ತಯಾರಿಸ್ಕೊಂಡಿದ್ದೀನಿ ಉಂಡೆಗಳನ್ನೆಲ್ಲ. ಈ ಥರ ಆಗಿದೆ ನೋಡಿ, ಚೆನ್ನಾಗಿ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಇವಾಗ ಒಂದು ಪ್ಯಾನ್ಗೆ, ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ. ಅದಾದ ನಂತರ ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬ್ರೌನ್ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಂದಾದ ನಂತರ ಅದಕ್ಕೆ ಒಂದೊಂದಾಗಿ ಕೀಮಾನ ಉಂಡೆನ ಅದರಲ್ಲಿ ಹಾಕ್ತಾ ಹೋಗಬೇಕು. ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೌನ್ ಆಗಿ ನೀವು ಹುರ್ಕೊಳ್ಬೋದು. ಇವಾಗ ಒಂದೊಂದಾಗಿ ಉಂಡೆಗಳನ್ನ ಹಾಕ್ತಾ ಇದ್ದೀನಿ. ನೋಡಿ, ಉಂಡೆ ಹಾಕಿದ ತಕ್ಷಣ ಅದನ್ನು ಮುಚ್ಚಳವನ್ನು ಮುಚ್ಚಿಟ್ಕೊಂಡು ಬಿಡಬೇಕು. ಒಂದು 5 to 10 minutes ಚೆನ್ನಾಗಿ ಅದು ಎಣ್ಣೆಲಿ ಬೇಯಬೇಕು. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಟೊಮೆಟೊನ ಒಂದು ಹೆಚ್ಚಿಟ್ಕೊಂಡಿದ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಟೊಮೆಟೊನ ಆ್ಯಡ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿಟ್ಬಿಡಿ. 5 to 10 minutes ಅದು ಬೇಯಬೇಕು, ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕು. ನೋಡಿ, ಈ ಥರ ಬೇಯ್ತಾ ಇದೆ. ನೀರು ಸಹ ಬಿಟ್ಕೊಂಡಿದೆ. ಈ ಥರ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಟೊಮೆಟೊ ಸಹ ಅದರಲ್ಲೇ ಬೇಯಬೇಕು. ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ. 20 minutes ಚೆನ್ನಾಗಿ ಫ್ರೈ ಆಗಿ ಕಲರ್ ಬರ್ತಾ ಇದೆ. ಇದಾದ ನಂತರ ಕೀಮಾ ಉಂಡೆ ಫ್ರೈ ರೆಡಿಯಾಗುತ್ತೆ. ಅನ್ನ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.